ಗಡಿ ತಾಲೂಕಿನ ಗ್ರಾಮಗಳೆಂದರೆ ಅಧಿಕಾರಿಗಳಿಗೆ ಯಾಕಿಷ್ಟು ತಾತ್ಸಾರ? ರಾಜಕೀಯರ ಪ್ರಭಾವಕ್ಕೆ ಇಲ್ಲಿನ ಜನರಿಗೆ ಸಿಗ್ತಾನೇ ಇಲ್ಲ ಸೌಲಭ್ಯ. ಪಾವಗಡ ಗಡಿ ತಾಲೂಕಾಗಿದ್ದು ತಾಲೂಕಿನ ಹಳ್ಳಿಗಳಲ್ಲಿ ಸಮಸ್ಯೆಗಳು ತಾಂಡವಾಡ್ತವೆ. ಕೆಲವೊಂದು ಗ್ರಾಮಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೌಲಭ್ಯಗಳಿಂದ ವಂಚಿತರಾದರೆ ಇನ್ನು ಕೆಲ ಗ್ರಾಮಗಳಲ್ಲಿ ರಾಜಕೀಯ ಪ್ರಭಾವದಿಂದಾಗಿ ಗ್ರಾಮಗಳಲ್ಲಿ ಬದುಕಲು ಹೆಣಗಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪಾವಗಡದ ಮುಗುದಾಳ್ ಬೆಟ್ಟ ಗ್ರಾಮದಲ್ಲಿರೋ ಗೊಲ್ಲರಹಟ್ಟಿ ತಾಂಡ ಜನರಿಗೆ ಈವರೆಗೂ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ವಂತೆ. ಇಲ್ಲಿನ ಮಹಿಳೆಯರಿಗೆ ಸ್ನಾನದ ಗೃಹ, ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲವಾಗಿದೆ. ಇದರಿಂದ ನಿತ್ಯ ಇಲ್ಲಿನ ಮಹಿಳೆಯರು ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ ಎಂದು ಇಲ್ಲಿನ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ರಾಜಕೀಯ ನಾಯಕರು ಗೊಲ್ಲರಹಟ್ಟಿಯ ಜನರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಳ್ತಾರೆ ಹೊರತು ಇಲ್ಲಿನ ಜನರಿಗೆ ಯಾವುದೇ ಮೂಲಭೂತ ಸೌಕರ್ಯವನ್ನ ಒದಗಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮುಗುದಾಳ್ ಬೆಟ್ಟ ಗ್ರಾಮದ ಸುಮಾರು 2 ಎಕರೆ 26 ಗುಂಟೆ ಜಮೀನನ್ನ ಈ ಗ್ರಾಮದಲ್ಲಿದ್ದ ಶ್ರೀಮಂತರು ಗೊಲ್ಲರಹಟ್ಟಿ ಜನಕ್ಕೆ ದಾನವಾಗಿ ನೀಡಿದ್ರು. ಆದ್ರೆ ಅವರ ನಿಧನದ ನಂತರ ಅವರ ಮಕ್ಕಳು ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಆದ್ರೆ ಆ ಜಮೀನನ್ನ ಅಲ್ಲಿನ ಜನರಿಗೆ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಹೀಗಾಗಿ ಗೊಲ್ಲರಹಟ್ಟಿ ಜನ ಸ್ನಾನದ ಮನೆಗಳು ಹಾಗೂ ಶೌಚಾಲಯವನ್ನ ಕಟ್ಟಿಕೊಳ್ತಾ ಇದ್ರು. ಆದರೆ ಜಮೀನು ದಾನ ಕೊಟ್ಟಿದ್ದ ವಾರಸುದಾರರ ಮಗ ಮತ್ತೆ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರಿಂದ ಅರ್ಧಕ್ಕೆ ಕಾಮಗಾರಿಯನ್ನ ನಿಲ್ಲಿಸಲಾಗಿದೆ. ಅಲ್ಲದೆ ಕೋರ್ಟ್ನಲ್ಲಿ ಮತ್ತೆ ಗ್ರಾಮಸ್ಥರ ಪರವಾಗಿಯೇ ಆಗಿದ್ರೂ ಕೂಡ ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಸಮಾಜದ ಮುಖಂಡರು ಸಭೆ ಸೇರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾರನಾಯಕನ ಬೆಟ್ಟದ ನಲ್ಲೋನು ಮಗ ಪಾಲಾಯ ಎಂಬನು 35 ವರ್ಷದ ಹುಡುಗ. ಅವನು ತೋಟದ ಉಗ್ರಪ್ಪ ಮತ್ತು ಸೊಟ್ಟದಾಸಪ್ಪ ಎನ್ನುವರಿಗೆ ಮಾರಾಟ ಮಾಡಿರ್ತಾರೆ. ಅಂದರೆ ಮಾರಾಟ ಮಾಡೋದಕ್ಕಿಂತ ಮುಂಚೆ ಇದು ಗೊಲ್ಲರಹಟ್ಟಿಗೆ ಅವರು ಆಗರ್ಭ ಶ್ರೀಮಂತರವಾಗಿ ಅವರು 2 ಎಕರೆ 26 ಗುಂಟೆ ದಾನವಾಗಿ ಗ್ರಾಮಕ್ಕಂತ ಬಿಟ್ಟೋಗಿದ್ದಾರೆ. ಅದನ್ನು ಇವರು ತೋಟದ ಉಗ್ರಪ್ಪ ಸೊಟ್ಟದಾಸಪ್ಪ ಅವರು ಮರಣ ಹೊಂದಿದ ನಂತರ ಈ ತೋಟದ ಉಗ್ರಪ್ಪನ ಮಗ ತೋಟದ ಕರಿಯಣ್ಣ ಅವರು ಇದಕ್ಕೆ ಗೌಡ ಶಾನಭಾಗನ ಕಾಲದಾಗೆ ಟಿ ಕಟ್ಟಿ ಪಾಣಿ ತಗೊಂಡಿದ್ದಾರೆ. ಆ ಪಾಣಿ ಬಂದಾಗ ಈ ಗೊಲ್ಲರಹಟ್ಟಿ ತೋಟದ ಕರಿಯಣ್ಣ ಜಂಟಿ ಆಯಿತು. ಆಗ ಕೋರ್ಟ್ಗೆ ಹೋದ್ರು. ಅವರು ಅವರೇ ಹಾಕಿದ್ರು ತೋಟದ ಕರಿಯಣ್ಣ ಕೋರ್ಟ್ಗೆ ಹಾಕಿದ್ರು ಗೊಲ್ಲರಹಟ್ಟಿ ಮೇಲೆ. ಆವಾಗ ಕೋರ್ಟು ನಮ್ಮಂತೆ ಆಯ್ತು. ಆಗ ನಮ್ಮ ಜನಾಂಗದವರೆಲ್ಲ ಹೆಬ್ಬೆಟ್ಟುಗಳು ಗೊತ್ತಿಲ್ಲ. ಆಗಲೂ ಗೊಲ್ಲರಹಟ್ಟಿ ಪರವಾಗಿ ಆಗಿದೆ. ಇತ್ತೀಚೆಗೆ ತೋಟದ ಕರಿಯಣ್ಣ ತೀರ್ಕೊಂಡಿತು. ತೋಟದ ಕರಿಯಣ್ಣ ತೀರ್ಕೊಂಡ ಮೇಲೆ ಕೆ ನರಸಿಂಹಮೂರ್ತಿ ಅಂತ ತೋಟದ ಕರಿಯಣ್ಣನ ಮಗ ಆತ ಇದನ್ನು ತಿರುಗಿ ಮತ್ತೆ ಕೋರ್ಟ್ಗೆ ಹಚ್ಚಿದ್ರು. ಕೋರ್ಟ್ಗೆ ಹಚ್ಚಿದ ಮೇಲೆ ಕೋರ್ಟ್ಗೂ ನಾವು ಹಾಜರಾದ ಮೇಲೆ ಕೋರ್ಟು ನಮ್ಮಂತೆ ಆಗಿದೆ. AC ಕೋರ್ಟಲ್ಲಿ ಪಾಣಿ ಕ್ಯಾನ್ಸಲ್ ಆಗಿದೆ, ಅವ್ರ ಹೆಸರು ತೆಗೆದಾಕಿದ್ದಾರೆ. BC ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಆದ್ರೂ ಎಲ್ಲ ಅಧಿಕಾರಿಗಳಿಗೂ ಇದನ್ನು ರಾಜಕಾರಣಿಗಳಿಗೂ ತಲುಪಿಸಿದ್ದೀವಿ. ಇದೇ ಕೋರ್ಟಲ್ಲಿ ಆದಾಗ ಇದೇ ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಇದನ್ನು ತಗೊಂಡೇ ಕೊಟ್ಟಿದ್ದೀವಿ. ಈಗಲೂ ಇದೆ ರೆಕಾರ್ಡ್ ಕೊಟ್ಟಿರೋದು ನಮ್ಮ ಹತ್ರ. ಆದರೂ ಅವರು ಕಿವಿಗೆ ಹಚ್ಕೊಂಡಿಲ್ಲ, ತಹಶೀಲ್ದಾರರು ಕಿವಿಗೆ ಹಚ್ಕೊಂಡಿಲ್ಲ ಇದನ್ನು. ಇನ್ನು ಈ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಮಹಿಳೆಯರು ಈಗಲೂ ಸೀರೆಯನ್ನ ಕಟ್ಟಿಕೊಂಡು ಸ್ನಾನ ಮಾಡುವ ದುಸ್ಥಿತಿ ಇದೆ. ಅಲ್ಲದೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಮಹಿಳೆಯರು, ಮಕ್ಕಳು, ವೃದ್ಧರು ಪರದಾಡುವಂತಾಗಿದೆ. ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಅಂತ ಸಮಾಜದ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಕೂಡಲೇ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ. ಈ ಸರ್ವೆ ನಂಬರ್ ಬೇರೆ, ಅವ್ರ ಸರ್ವೆ ನಂಬರ್ಗಳೇ ಬೇರೆ ಆಗಿರ್ತದೆ. ಆದರೂ ಕೂಡ ಯಾವುದೋ ಒಂದು ಬಲಾಢ್ಯ ಒಂದು ಬಲವನ್ನು ತಗೊಂಡು ಈ ಒಂದು ಗೊಲ್ಲರಹಟ್ಟಿಯ ಹಕ್ಕನ್ನು ಅವರು ದುರುಪಯೋಗ ಮಾಡ್ಕೊತಿದ್ದಾರೆ. ಸಾಧ್ಯವಾದಷ್ಟು ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಈ ಗೊಲ್ಲರಹಟ್ಟಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಇಲ್ಲಿ ಏನು ಕುಂದುಕೊರತೆ ಇದೆ, ಮಹಿಳೆಯರಿಗೆ ಸ್ನಾನಗೃಹ ಇಲ್ಲ, ಶೌಚಾಲಯ ಇಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡ ಹೆಂಗಸರು ಇರ್ತಾರೆ. ಯಾರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇಂಥ ಒಂದು ಪರಿಸ್ಥಿತಿ ಇರಬಾರ್ದು ಅಂಥ ಪರಿಸ್ಥಿತಿ ಇದೆ. ನಮ್ಮ ಬುಡಕಟ್ಟು ಜನಾಂಗ ಆಗಿದ್ದು ಈ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಮಹಿಳೆಯರಿಗೆ ಆಗಲಿ ಬುಡಕಟ್ಟು ಜನಾಂಗಕ್ಕೆ ಆಗಲಿ ಮಾನವೀಯ ದೃಷ್ಟಿಯನ್ನು ಇಟ್ಕೊಂಡು ಏನು ಸೌಲಭ್ಯವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಬಹಳ ಅರ್ಜೆಂಟಾಗಿ
ತಮ್ಮ ಪ್ರವೃತ್ತಿಯನ್ನು ಪ್ರಾರಂಭಿಸಬೇಕು. 25% ಮಾತ್ರ ಅನುಕೂಲ ಆಗಿದೆ ರಾಜಕೀಯ ಧೋರಣೆಯಿಂದ. ಹಂಗಾಗಿ ಇನ್ನು ಮುಂದೆ ಆದ್ರೂ ಎಲ್ಲ ಗೋಲ್ರೇಟಿಗಳು ಇದೊಂದೇ ಅಲ್ಲ, ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗೋಲ್ರೇಟಿಗಳು ಕೂಡ ಕಂದಾಯ ಗ್ರಾಮವನ್ನಾಗಿ ಮಾಡಿ ಅವ್ರಿಗೇನು ಸರ್ಕಾರಿ ಸವಲತ್ತು ಸಿಗುತ್ತೆ ಅಂತ ಅನುಕೂಲ ಮಾಡಿ ಅವ್ರನ್ನ ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಈಗ ಸರ್ಕಾರ ವಿಮಾನ ನಿಲ್ದಾಣ ಮಾಡೋದಕ್ಕಾಗಲಿ ಅಥವಾ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡೋದಕ್ಕಾಗಲಿ ಯಾರನ್ನೂ ಕೇಳಲ್ಲ, ಅಕ್ವೈರ್ ಮಾಡಿಬಿಡ್ತೈತೆ ಏಕಾಏಕಿ. ಇದನ್ನ ಯಾಕೆ ಮಾಡಬಾರ್ದು ಇವರು? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ಜನರಿಗೆ ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.